ನಿಜ. ಅವನಿಗೆ ಯಾಕೆ ವೇಟ್ ಮಾಡ್ಬೇಕು? ಇವಳನ್ನ ಮದ್ವೆ ಆದಾಗ ಅವ್ನು ನನ್ನೇನ್ ಕೇಳಿದ್ನ? ಅವನಿಗಿಷ್ಟ ಬಂದಾಗ ಇವಳು ತಾಳಿ ಕಟ್ಟ ಆಗ ಈ ಅಮ್ಮ ಅವನಿಗೆ ನೆನಪಿಗೆ ಬರಲ್ವಾ? ಅವನ್ ನನ್ನನ್ನ ಕೇಳಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ಅವನ್ನ ಕೇಳ್ಬೇಕು? ಇದು ನನ್ನ ಮನೆ, ಇಲ್ಲಿ ನಾನ್ ಹೇಳಿದ್ದೆ ನಡೆಯೋದು. ಅದೆಲ್ಲ ಸರಿ ಮಾಮ್, ಇವಳನ್ನ ಮನೆ ತುಂಬಿಸ್ಕೋಬೇಕಾದ್ರೆ ಅವನು ಹೇಗ್ ನಡ್ಕೋಣ ಅಂತ ನಿಂಗೆ ಗೊತ್ತಿಲ್ವಾ? ಅವನ್ ಪದೇ ಪದೇ ನಿನಗೆ ಅವಮಾನ ಮಾಡೋದನ್ನ ನಾನು ನೋಡಕ್ಕಾಗಲ್ಲ ಮಾಮ್. ಅವನ್ ಬಂದ್ಮೇಲೆ ಅವನ ಹತ್ರ ನಾನೇ ಮಾತಾಡ್ತೀನಿ. ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ? ಬೆಲೆ ಇದೆ ಅತ್ತೆ, ಆದ್ರೆ ನಿಮ್ಮ ಬೆಲೆನ ಕಡಿತಾ ಇರೋದು ನಿಮ್ಮ ಮಗ. ಅವನ್ ಮಾತಿನ ವಿರುದ್ಧವಾಗಿ ನಾವು ನಡ್ಕೊಳಕ್ಕಾಗುತ್ತಾ? ನೀವೆಲ್ಲ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಎಲ್ರು ಸೇರಿ ಅವನ ಜೊತೆ ಕೈ ಜೋಡಿಸಿರೋ ಹಾಗಿದೆ. ಅಯ್ಯೋ ಅತ್ತೆ, ನನ್ ಶಾರ್ಪ್ ಮೈಂಡ್ ನೀವು ಬೇರೆ ತರ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಹೇಳಿದ ಹಾಗೆ ಅದು ನನಗ್ ಬೇಕಾಗಿಲ್ಲ. ಇಲ್ಲಿ ನಾನ್ ಮಾಡಿದೆ ಶಾಸನ, ನಾನ್ ಹೇಳಿದೆ ಕಾನೂನು. ಅದನ್ನ ಯಾರು ಕೇಳಲ್ವೋ ಅವ್ರಿಲ್ಲಿಂದ ಹೋಗ್ತಾ ಇರ್ಬೋದು. ನೀವೆಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂದ್ರೆ ಇವಳನ್ನ ಈ ಮನೆಯಿಂದ ಹೊರಗಡೆ ಹಾಕಿ. ಸಮಂತ, ಇವಳು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ತಳ್ಳು. ಅದೇನಾಗುತ್ತೋ ನಾನು ನೋಡ್ತೀನಿ. ಮಾಮ್, ನಾನ್ ಹೇಗೆ? ನನಗ್ ಗೊತ್ತು ನಿನ್ನಿಂದ ಆಗಲ್ಲ ಅಂತ. ಅದಕ್ಕೆ ನಾನೇ ಇವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಸಮು ಸಮು, ತಾರಕಿಲ್ಲಿ ಏನಾದ್ರೂ ಬಂದ್ರೆ ದೊಡ್ಡ ಮಹಾಭಾರತನೇ ನಡೆದೋಗುತ್ತೆ. ಸಮು, ನಾವಿಲ್ಲಿಂದ ಎಸ್ಕೇಪ್ ಆಗೋಣ, ನಡಿ. ಸ್ವಲ್ಪ ಸುಮ್ಮನೆ ಇರ್ರಿ. ಮಾಮ್ ಮಯೂರಿನ ಮನೆಯಿಂದ ಆಚೆ ಹಾಕೋದು ಅಷ್ಟು ಸುಲಭ ಅಲ್ಲ. ಅದು ತಾರಕ್ಕಿಲ್ದಿರೋ ಟೈಮಲ್ಲಿ. ಚಾನ್ಸೇ ಇಲ್ಲ. ಇನ್ನೊಂದ್ಸಲ ನನ್ನ ಮನೆ ಹೊಸಲು ತುಳಿದ್ರೆ ನೀನು ಹೊಟ್ಲಿಲ್ಲ ಅನಿಸ್ಬಿಡ್ತೀನಿ. ಹೋಗಿಲ್ಲಿಂದ. ಆಗಲ್ಲ ಡ್ಯಾಡ್, ನಾನು ವಾಕಿಂಗ್ ಮಾಡ್ತೇನೆ. ಸಿಂಗಾರಿ, ಸಿಂಗಾರಿ, ಏನಾಯ್ತು? ಎದಳು ಎದಳು ಎದಳು, ಆರಾಮಾಗಿ. ಏನಿದು? ಹೊರಗೆ ಯಾರು ಹಾಕಿದ್ ನಿನ್ನ? ಈಗ ಹೊರಗಡೆ ಬಂದು ಏನ್ ಮಾಡ್ತಾ ಇದ್ಯಾ? ಏನಾಯ್ತು ಸಿಂಗಾರಿ? ಹೊರಗಡೆ ಯಾಕೆ ಬಿದ್ದಿದ್ದೆ? ಬಾ ಒಳಗೆ, ಬಾ ಒಳಗೆ. ಹೇಳು ಬಂಗಾರ,
ಯಾರು ನೀನನ್ನು ಹೊರಗಡೆ ತಳ್ಳಿದ್ದು? ಸಿಂಗಾರಿ, ನಾನು ನಿನ್ನನ್ನೇ ಕೇಳ್ತಾ ಇರೋದು.